ಪರಿಪೂರ್ಣ ಅನುಗ್ರಹ ಸಿದ್ಧಿರಸ್ತು. ಪ್ರತಿಯೊಬ್ಬನಿಗೂ ಈ ಒಂದು ಪರಿಪೂರ್ಣ ಅನುಗ್ರಹ ಸಿದ್ಧಿರಸ್ತು ಅಂತ ಆಶೀರ್ವಾದವನ್ನು ತಗೋಬೇಕಾದ್ರೆ ಜ್ಞಾನಾನಂದಮಯಂ ಅಂತ ಹೇಳ್ತೀವಿ. ಜ್ಞಾನ ಮತ್ತು ಆನಂದ ಯಾರಿಂದ ಸಿಗತ್ತೆ? ದಕ್ಷಿಣಾಮೂರ್ತಿಯಿಂದ. ಆ ಆನಂದದಲ್ಲಿರುವಾಗ ಶನೇಶ್ವರನು ಕರ್ಮಸ್ಥಾನದಿಂದ ಹೊರಭಾಗದಲ್ಲಿ ಬರ್ತಾನೆ. ಅವನಿಗೆ ಯಾವತ್ತು ಆನಂದ ಅಂದರೆ ಇಬ್ಬರ ಹೆಂಡತಿಯರ ಜೊತೆ ಇದ್ದಾಗ. ಆ ಇಬ್ಬರ ಹೆಂಡತಿಯರ ಜೊತೆ ಇದ್ದ ಶನೇಶ್ವರನು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನೀವೆಲ್ಲ ಏನೇನು ಬೇಕು ಅಂತ ಹೇಳಿದೆ, ಪ್ರತಿಯೊಬ್ಬನಿಗೂ ದೇಹದಲ್ಲಿ ಯಾವ್ಯಾವ ಗ್ರಹ ಇರುತ್ತೆ, ಸೂಚನೆಗಳನ್ನ ಯಾವ ರೀತಿ ತೋರಿಸ್ತಾನೆ ಅಂತ ಹೇಳಿದೆ. ರವಿ ಜೊತೆ ಇದ್ದಾಗೇನು, ಚಂದ್ರನ ಜೊತೆ ಇದ್ದಾಗೇನು, ರಾಹು ಜೊತೆ ಇದ್ದಾಗೇನು. ಈ ಕುಜನ್ ಜೊತೆ ಇದ್ದಾಗ ಬಹಳ ವಿಶೇಷ. ಋಣಾಧಿಪತಿ ಅಂತ ಕರಿತೀವಿ. ಋಣ ಮತ್ತು ಕುಜ. ಕುಜ ಅಧಿಪತಿಯಾಗಿರ್ತಕ್ಕಂಥವನು ಅಂದರೆ ಅಂಗಾರಕ, ಕುಜ, ಮಂಗಳ ಗ್ರಹ ಎಲ್ಲ ಮೂರೂ ಒಂದೇ. ಶನಿ ಜೊತೆ ಕೂತ್ಕೊಂಡಾಗ ಗ್ಯಾರಂಟಿ ಜೈಲು ವಾಸ. ಜೈಲಿಗೆ ಹೋಗೋದು ಗ್ಯಾರಂಟಿ. ಅವನು ಅಕಸ್ಮಾತ್ ಜೈಲಿಗೆ ಹೋಗೋದು ಗ್ಯಾರಂಟಿ ಅಂದ ತಕ್ಷಣಕ್ಕೆ ಅವನ ಒಳಗೆ ತಪ್ಪು ಮಾಡೇ ಹೋಗಬೇಕು ಅಂತೇನಿಲ್ಲ. ಜೀವನದಲ್ಲಿ ಒಂದ್ಸಲ ಆದರೆ ಎಳ್ಕೊಂಡು ಹೋಗ್ಬಿಡ್ತಾನೆ. ನೀವು ಯಾವುದೇ ಜಾತಕ ತಗೊಂಬಿಡಿ, ಕುಜನ್ ಜೊತೆ ಶನಿ ಇದ್ದರೆ ಗ್ಯಾರಂಟಿ ಜೈಲ್ ಮೆಟ್ಲು ಹತ್ಬಿಟ್ಟು ಲಕ್ಷ್ಮಣಕ್ಕೆ ಬರ್ತಾನೆ. ಅಕಸ್ಮಾತ್ ಗುರು ಅಲ್ಲೇ ಕೂತ್ಕೊಂಡ ತುಂಬ ವರ್ಷ, ಅಥವಾ ಶನಿ ಅವನು ಅದೇ ಜಾಗದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ಗೋಚಾರದಲ್ಲದೆ ಸ್ವತಃ ಶನಿ ಅವಂದೇ ಮನೇಲಿ ಕುಂಬಾರನಲ್ಲೋ ಅಥವಾ ಮಕರದಲ್ಲೋ ಸ್ವತಃ ಅಲ್ಲೇ ಕೂತ್ಕೊಂಡು ಕುಜನಲ್ಲೇ ಕೂಡ್ಸ್ಕೊತಾನೆ ಅಂತ ತಿಳ್ಕೊಳ್ಳೋಣ. ಅವನು ತಪ್ಪು ಮಾಡೇ ಜೈಲಿಗೆ ಕರ್ಸ್ಕೊಳ್ಳೋದು. ಇಲ್ಲದೆ ಇದ್ರೆ ಏನು ಮಾಡ್ತಾನೆ, ಇನ್ಸ್ಪೆಕ್ಟರ್ ಫ್ರೆಂಡು ಬರೋ ಇಲ್ಲಿ ರಾಮ, ಏನೋ ಚೆನ್ನಾಗಿದ್ದೀನೋ, ಬಂದು ತುಂಬ ಸಂತೋಷ ಆಯಿತು, ನೀನು ಇನ್ಸ್ಪೆಕ್ಟರ್ ಆದ್ಮೇಲೆ ಭಾಳ ವರ್ಷ ಆಯ್ತು ಕಣ ನೋಡಿ ಅಂತೇಳಿ ಅಲ್ಲೇ ಕೂತ್ಕೊಂಡು ಕಾಫಿ ತಿಂಡಿ ಗಿಂಡಿ ಜೈಲಲ್ಲೇ ಫಸ್ಟ್ ಕ್ಲಾಸ್ ಒಟ್ಟಲ್ಲಿ ಜೈಲಿಗೆ ಹೋಗಿರ್ತೀರಾ. ಅದಾದ ಮೇಲೆ ಇಲ್ಲದೆ ಇದ್ರೆ ಯಾವನಿಗೋ ಒಬ್ಬನು ಸಾಕ್ಷಿ ಹಾಕಬೇಕು. ಯಾವಳೋ ಲವ್ ಮಾಡ್ಕೊಂಡು ಓಡೋಗಿರ್ತಾಳೆ, ಅವಳು ಕರ್ಕೊಂಬಂದಿರ್ತಾನೆ, ಇವನು ಬಂದಿರ್ತಾನೆ, ಒಂದು ಸೈನ್ ಹಾಕಪ್ಪ ಅನ್ನೋದು. ಇವರಿಬ್ಬರಿಗೂ ಮದುವೆ ಮಾಡ್ಸಕ್ಕೆ ಇವರೆಲ್ಲ ದೊಡ್ಡ ಶಿಖಾಮಣಿಗಳು. ಪ್ರತಿಯೊಬ್ಬನು ನೀವೇನು ಯೋಚನೆ ಮಾಡಬೇಡಿ, ನಾವಿದ್ದೀವಿ ನಿಮಗೆ ಅನ್ನೋದು. ಅಲ್ಲ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಇವನಿದಾನೋ ಅವನಿದಾನೋ ಅಂತ. ಇವ್ರಿಗೆ ಯಾರಿಗೂ ಇಲ್ಲ, ಮೂರು ಬಿಟ್ಟವನು ಮಂಗನಾಮ. ಅದಕ್ಕೆ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಪ್ರತಿಯೊಬ್ಬನು ಹೇಳ್ತೀನಿ. ತೀವ್ರ ತಿಳ್ಕೊಳ್ಳಿ, ಜೀವನದಲ್ಲಿ ಯಾರಿಗೂ ಇಲ್ಲ. ಇವತ್ತಿನ ದಿವಸ ಸುಮ್ಮನೆ ಬರ್ತಾರಷ್ಟೇ, ನಾನಿದ್ದೀನಿ ಇನ್ನೇನು ಮಾಡ್ತೀನಿ ಯೋಚನೆ ಮಾಡಬೇಡ ನಾವಿದ್ದೀವಿ ಅಂತ. ಒಂದು 4 ದಿವಸ ಇರ್ತಾರೆ, ಅದಾದಮೇಲೆ ದುಡ್ಡು ಖಾಲಿ ಆದಮೇಲೆ ಒಬ್ಬನ ಇರಲ್ಲ. ಅದಕ್ಕೋಸ್ಕರ ಜೀವನದಲ್ಲಿ ಯಾವತ್ತಾದರೂ ಯಾವ ದಶೆನಲ್ಲಿ, ಯಾವ ಭುಕ್ತಿಯಲ್ಲಿ ಅಥವಾ ಯಾವ ದಶೆಯ ಭುಕ್ತಿಯಲ್ಲಿ ಯಾರ ದೃಷ್ಟಿ ಬಿದ್ದಾಗ ಆ ಶನೇಶ್ವರನು ಜೈಲಿಗೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಆ ಕುಜನ್ ಜೊತೆ ಶನಿ ಇದ್ದಾಗ ಇನ್ನೊಂದು ವಿಶೇಷ ಮಾಡಿಸ್ತಾನೆ. ಕುಜ ಅಂದರೆ ನಮಗೇನು ಹೇಳ್ತೀವಿ, ಗೃಹ ನಿವಾಸ ಅಂತ ಕರಿತೀವಿ, ಮನೆ. ಈ ಗೃಹ ನಿವಾಸದಲ್ಲಿ ವಾಸವಾಗಿರ್ತಕ್ಕಂಥವ್ರು ಯಾರೋ ನಾವುಗಳೇ. ಮನೆ ಒಳಗೆ ಒಂದು ಶನಿ ಇರಬಾರ್ದು ಅಂತ ಹೇಳ್ತೀವಿ. ಸಾಧಾರಣವಾಗಿ ಒಂದು ಶನಿ ಇದ್ದರೆ ಸಾಕು. ಬರೋ ಇರತಕ್ಕಂಥವ್ರಿಗೆ ಎಲ್ಲರಿಗೂ ಶನಿ ಕಾಟ ಇದ್ದರೆ ಮನೆ ಸಂಸಾರವೆಲ್ಲ ಬೀದಿಗೆ ಬಂದ್ಬಿಡುತ್ತೆ. ನೋಡಿ, 1.7 ಮನೇಲಿದ್ರೇ ಮನೆ ಸಂಸಾರಕ್ಕೆ ದಾರಿದ್ರ್ಯವಂತೆ. ಅಂಥದ್ರಲ್ಲಿ 2-3 ಶನಿ ಇದ್ಬಿಟ್ರೆ ಪಾಪ ಒಬ್ಬನಿಗೆ, ತಂದೆ ಆದವನಿಗೆ ಮಗಳಿಗೆ, ತಂದೆಗೆ ಮತ್ತು ಹೆಂಡತಿಗೆ 3 ಜನಕ್ಕೆ ಶನಿ ಕಾಟ. ಒಬ್ಬನಿಗೆ ಪಂಚಮ ಶನಿ, ಇನ್ನೊಬ್ಬನಿಗೆ ಅಷ್ಟಮ ಶನಿ, ಇನ್ನೊಬ್ಬನಿಗೆ 7.5. ಹೀಗೆ ಬಂದ್ಬಿಟ್ರೆ ಗತಿ ಏನಾಗಬೇಕಾ? ಸಂಸಾರ ಬೀದಿ ಪಾಲು. ಅದಕ್ಕೋಸ್ಕರ ಒಂದೊಂದು ಸರಿ ಅಕಸ್ಮಾತ್ ಶನಿ ಗುರು ಬಲ ಭಾಳ ಚೆನ್ನಾಗಿತ್ತು, ಶನಿ ಗುರು ಜೊತೆನೇ ಕೂತಿದ್ದಾನೆ, ಒಳ್ಳೆಯ ಶುಭ ಸ್ಥಾನದಲ್ಲಿ ಕೂತಿದ್ದಾನೆ, ಐಶ್ವರ್ಯವನ್ನು ಕೊಡ್ತಾನೆ. ಅಂದರೆ ಭಾಗ್ಯಾಧಿಪತಿ, ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಕೂತ್ಕೊಂಡಿದ್ರೆ, ಅಂದರೆ 10ನೇ ಮನೇಲಿ ಅವನು ಕೂತ್ಕೊಂಡ್ರೆ ಒಳ್ಳೆ ಕರ್ಮವನ್ನು ಕೊಡ್ತಾನೆ. ಫಾರ್ ಎಕ್ಸಾಂಪಲ್, ಅವನ್ನ ಕೋಟ್ಯಾಧೀಶ್ವರ ಮಾಡಿರ್ತಾನೆ. ಶನಿ ಕೊಟ್ಟಿರೋ ಐಶ್ವರ್ಯ ಯಾವ ಕಾಲಕ್ಕೂ ಕರಗಲ್ವಂತೆ. ಅಳಿಯಾದ ಸೆಲ್ವಂ ಅಂತಾರೆ ತಮಿಳಲ್ಲಿ. ಏನಕ್ಕೆ ವಿಚಾರ ಅಂದರೆ ಖಾಲಿ ಆಗದೇ ಇರೋ ಖಜಾನೆ ಅಂತ. ಯಾವತ್ತಿದ್ರೂ ದುಡ್ಡು ಸುರಿತಾ ಇರುತ್ತೆ. ಈಗ ಅಕಸ್ಮಾತ್ 1 ಕೋಟಿ ರೂಪಾಯಿ ಇರುತ್ತೆ ಅಂದರೆ ನೆಕ್ಸ್ಟ್ ಒಂದು ಸ್ವಲ್ಪ ಆದಮೇಲೆ ತಿರುಗಿ ಇನ್ನೊಂದು ಕೋಟಿ ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ಖಾಲಿ ಆಗೋಷ್ಟರಲ್ಲಿ ಮತ್ತೊಂದಷ್ಟು ಕೋಟಿ ಎಲ್ಲ ವ್ಯವಸ್ಥೆ ಆಗಿರುತ್ತೆ. ಹಾಗೆ ಅವನಿಗೆ ಯಾವತ್ತೂ ಖಾಲಿ ಆಗದೇ ಇರೋ ಖಜಾನೆ ಅಂದರೆ ಆ ಶನೇಶ್ವರನು ಕೊಟ್ಟಿರೋ ಐಶ್ವರ್ಯ. ಬೇರೆ ಗ್ರಹಗಳು ಕೊಟ್ಟರೆ ಇವತ್ತಿರುತ್ತೆ, ನಾಳೆ ಬೆಳಗ್ಗೆ ಹೊಟ್ಟೋಗುತ್ತೆ. ಶನಿ ಶಾಶ್ವತ ಮೃತ್ಯು ಸ್ವರೂಪದಲ್ಲಿ ಶಾಶ್ವತ ಐಶ್ವರ್ಯನೂ ಕೊಡ್ತಾನೆ. ಇವನ್ ಜೊತೆಗೆ ಅಕಸ್ಮಾತು ಕುಜ ನೇರವಾಗಿ ಕೂತು ಬುಧನೂ ಅಲ್ಲೇ ಇದ್ರೆ, ಅಂದರೆ ಗೃಹ ನಿವಾಸ ಅಂತ ಹೇಳ್ತಾ ಇದ್ನಲ್ಲ, ಅಂಥ ಸಮಯದಲ್ಲಿ ಏನು ಮಾಡ್ತಾನೆ, ಅತಿ ಸೂಕ್ಷ್ಮಗಳನ್ನ ವಿಚಾರಗಳನ್ನು ತೋರಿಸ್ತಾನೆ. ನೋಡಿ, ನಿಮ್ಗೆ ಕಷ್ಟ ಬರ್ತಾ ಇದೆ, ಹುಷಾರ್. ಹೇಗೆ ತೋರಿಸ್ತಾನೆ? ಕಾಕ ವಾಹನ, ಅವನು ವಾಹನವನ್ನು ಕಳಿಸ್ಕೊಡ್ತಾನೆ. ಶನಿ ತನ್ನ ವಾಹನವನ್ನು, ಅಂದರೆ ಮನೆ ಒಳಗೆ ಕಾಗೆ ಬಂದ್ಬಿಡೋ ಥರ ಮಾಡ್ತಾನೆ. ಕಾಗೆ 24 ಗಂಟೆ ಮನೆ ಮೇಲೆ ಕೂತ್ಕೊಂಡು ಕಾವ್ 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 ಅಂತ ಕೂಗ್ತಾ ಇರುತ್ತೆ. ಅಂದರೆ ನಿಮ್ಮ ಮನೇಲಿ ಮೃತ್ಯು ಬರುತ್ತೆ, ಹುಷಾರ್, ರೆಡಿಯಾಗಿರಿ, ಯಮಧರ್ಮರಾಜ ನನ್ನ ತಮ್ಮನ ಕಳಿಸ್ತೀನಿ, ರೆಡಿಯಾಗಿರಿ ಅಂತ ಹೇಳ್ತಾ ಇರುತ್ತದು. ಈ ರೀತಿಯಾಗಿ ಆ ತಮ್ಮನ ಕಳಿಸ್ತಕ್ಕಂಥ ಯಮಾಗ್ರಜನಾಗಿರ್ತಕ್ಕಂಥ ಶನೇಶ್ವರನು ಕರ್ಮಸ್ಥಾನಾಧಿಪತಿ ಆಗಿರೋನು ಮೃತ್ಯುವನ್ನು ತಗೊಂಡ್ಬರ್ತಾ ಇದ್ದಾನೆ ಹತ್ರ ಅನ್ನೋದು ಕಾಕವಾಹನದ ಮುಖಾಂತರ ತೋರಿಸುತ್ತೆ. ಅಂದರೆ ಪಿತೃಗಳ ಹತ್ರ ನೀನು ಸೇರೋ ಸಮಯ ಬಂತು ಅಂತ. ಇನ್ನೊಂದು ಕಡೆ ರಾಹು ಗುರು ಒಟ್ಟಿಗೆ ಇದ್ದಾಗ, ಶನೇಶ್ವರನು ಅಲ್ಲೇ ದೃಷ್ಟಿಯನ್ನು ಬಿಟ್ಟಾಗ, ಒಳ್ಳೆಯ ರಾಜ್ಯದಲ್ಲಿ ಕೂತಿದ್ದಾಗ, ಅವನ ಅಕಸ್ಮಾತ್ ಕುಜನ ಮನೆಯಲ್ಲೇ ಕೂತಿದ್ದ, ಅಥವಾ ಪಂಚಮ ಸ್ಥಾನ 5ನೇ ಮನೇಲಿ ಕೂತಿದ್ದ, ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ, ಅಂದರೆ ಪೂರ್ವಾರ್ಜಿತ ಕರ್ಮಸ್ಥಾನದಲ್ಲಿ ಕೂತಿರ್ತಾನೆ. ನಿಮ್ಮ ತಾತ ಮುತ್ತಾತಂದು ಕಾರ್ಯನೇ ಮಾಡ್ತಾ ಇಲ್ವಂತಲ್ಲೋ ಅಂತ ಹೇಳಿ ಆ ಕಾಗೆಗಳು ಕೂಗೋ ಥರ ಮಾಡ್ತಾನೆ. ಒಂದೇ ಕಾಗೆ
ಎರಡು ರೀತಿಯಾದ ಅರ್ಥವನ್ನು ತೋರಿಸ್ತೆ. ಒಂದು ಸಲ ಮೃತ್ಯು ಬರಬೇಕು ಅಂತ ತೋರಿಸ್ತಾನೆ, ಇಲ್ಲ ತಾತ ಮುತ್ತಾತನ ಕಾರ್ಯ ಮಾಡ್ತಾ ಇಲ್ಲ, ನೀನು ಅದನ್ನು ಬೇಗ ಊಟ ಉಪಚಾರಗಳನ್ನು ಹಾಕು, ಅವರಿಗೆ ತಿಥಿ ಕಾರ್ಯಗಳನ್ನ ಮಾಡು ಅನ್ನೋದು ಕೂಡ ಸೂಕ್ಷ್ಮ ತೋರಿಸ್ತಾ ಇರ್ತಾನೆ. ಶನಿ ಮನೆ ಒಳಗೆ ಬರ್ತಾನೆ ಅಂದರೆ ತಲೆ ಒಳಗೆ ಬಂದು ಎಂಟ್ರಿ ಆಗೋದು, ಕಣ್ಣಲ್ಲಿ ಎಂಟ್ರಿ ಆಗೋದು, ಕಾಲಲ್ಲಿ ಎಂಟ್ರಿ ಆಗೋದೆಲ್ಲ ಮಾಡ, ಕಾಲ್ ಹಿಂಬಡಿಯ ಒಳಗೆ ಎಂಟ್ರಿ. ಅವನು ಕಾಲ್ ತೊಳ್ಕೊಳ್ಳದೆ ಬಂದ್ರಿ ಕೆಟ್ರಿ. ಏನೇ ಆಗಲಿ ಆಕಾಶ ಬಿದ್ದು. ಕೆಲವರು ಏನು ಸೋಂಬೇರಿಗಳು ಅಂದರೆ ಒಂದು ಚೊಂಬ್ ಕಾಲ್ಗೆ ನೀರು ಹಾಕೊಂಬರಕ್ಕಾಲ್ವೇ, ಎರಡು ಕಾಲ್ಗೆ ದರಿದ್ರದವ್ರು ಹೋಗ್ತಾರೆ ಬರ್ತಾರೆ. ಅದಕ್ಕೆ ಕರ್ಮಸ್ಥಾನ ಡಿಪಾರ್ಟ್ಮೆಂಟ್ ಪೂರ್ತಿ ಅಡ್ಮಿನಿಸ್ಟ್ರೇಷನ್ ಅವನೇ. ಅವನು ಹೇಳ್ದಂಗೆ ಗ್ರಹಗಳು ನಡೆಯತ್ತೆ, ಕೇಳತ್ತೆ, ಮಾಡುತ್ತವೆ. ಆದರೆ ಅವನಿಬ್ಬರಿಗೆ ನಮಸ್ಕಾರ ಮಾಡೋದು ಯಾರಿಗೆ ಅಂದರೆ ಸಾಕ್ಷಾತ್ ಗುರುಗೆ, ಸಾಕ್ಷಾತ್ ಅವನೇ ದಕ್ಷಿಣಾಮೂರ್ತಿ ಪರಮೇಶ್ವರ. ಎರಡನೇದಾಗಿ ಸೂರ್ಯನಿಗೆ, ತಂದೆಗೆ ನಮಸ್ಕಾರ ಮಾಡ್ತಾನೆ, ಗೌರವ ಇಟ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಶನಿ ಯಾವತ್ತಿದ್ರೂ ಸೂರ್ಯ ಮತ್ತು ಗುರು ಅನುಗ್ರಹ ಇತ್ತು ಅಂದರೆ ಶನೇಶ್ವರ ತಣ್ಣಗಿರ್ತಾನೆ. ಅವರಿಬ್ಬರ ಅನುಗ್ರಹ ನಿಮಗಿಲ್ಲ ಅಂದರೆ ಶನಿ ಕಾಟ ತಪ್ಪಿದ್ದಲ್ವೇ ಅಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬ ನನಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲಾದರೂ ಹೋದ್ರಿ, ನೀವು ಅಕಸ್ಮಾತ್ ಆಫೀಸ್ಗೆ ಹೋಗಿರ್ತೀರ, ಶೂಸ್ ಗೀಸ್ ಹಾಕೊಂಡಿರ್ತೀರ, ಬೇಡ ಬಿಟ್ಬಿಡಿ. ಅಂಥ ಸಮಯದಲ್ಲಿ ಏನು ತೆಗೆದು ಮಾಡಿ ಕೈ ಕಾಲು ತೊಳ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಮನೆಗೆ ಬಂದ ತಕ್ಷಣ ಹೊರಗಡೆ ಒಂದು ಬಕೆಟ್ ನೀರಿಟ್ಟು ಆ ನೀರಲ್ಲಿ ಕೈ ಕಾಲು ತೊಳ್ಕೊಂಡು ಮನೆ ಒಳಗೆ ಬರಬೇಕು. ಇಲ್ಲದೆ ಇದ್ರೆ ಬಹಳ ಕಷ್ಟ. ಯಾರನ್ನಾದ್ರೂ ಮನೆ ಒಳಗೆ ಸೇರಿಸಬೇಕಾದ್ರೂ ಕೈಕಾಲು ತೊಳ್ಕೊಂಡು ಬನ್ನಿ ಅಂತ ವ್ಯವಸ್ಥಿತವಾಗಿರಬೇಕು. ಅದಕ್ಕೆ ಆ ಕಾಲದಲ್ಲಿ ಏನು ಮಾಡೋರು, ತೊಟ್ಟಿ ಮನೆ ಇಟ್ಟಿರೋರು. ಆ ತೊಟ್ಟಿ ಮನೆ ಹಿಂದ್ಗಡೆ ಮನೆ, ಆ ಕಡೆ ಕೈಕಾಲು ತೊಳ್ಕೊಂಡು ಬನ್ನಿ ಅನ್ನೋರು. ಆ ಕಡೆ ಒಂದು ಚಿಕ್ಕ ತೊಟ್ಟಿ ಕಟ್ಟಿರೋರು, ಅದರಲ್ಲಿ ನೀರು ಇರ್ತಿತ್ತು, ಮೊಗ್ಕೊಂಡು ಹಾಕೊಂಡು ಬರ್ತಿದ್ರು. ಇಲ್ಲ ಬಾವಿ ಕಟ್ಟೆಯಲ್ಲಿ ಒಂದು ಸ್ವಲ್ಪ ನೀರನ್ನ ಯಾವಾಗ ಇಟ್ಟಿರೋರು ಬರೋರು. ಈಗ ಸಣ್ಣ ಸಣ್ಣ ಮನೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಎಲ್ಲ ವಠಾರ, ಇವನ್ ಮನೆಯಿಂದ ಅವ್ನ ಮನೆ, ಅವ್ನ ಮನೆಯಿಂದ ಅವ್ನ ಮನೆ ಬೇಕು. ಅಟ್ಲೀಸ್ಟ್ ಹೊರಗಡೆ ವಠಾರದ ಹತ್ರ ಒಂದು ಮೋರಿ ಹೋಗ್ತಾ ಇರುತ್ತೆ, ಅಲ್ಲಿ ಕಾಲು ತೊಳ್ಕೊಳ್ಳಿ. ಮನೆಗೆ ಬಂದ ತಕ್ಷಣ ನೇಟಿಗೆ ನುಗ್ಗೋದಲ್ಲ. ಕೆಲವರು ಇದ್ದಾರೆ, ಈಗ ಅಕಸ್ಮಾತ್ ಬ್ಯಾಚುಲರ್ಸ್ ಇರ್ತಾರೆ, ತಂದೆ ತಾಯಿಂದಿರಲ್ಲ, ಯಾವುದೋ ಊರಲ್ಲಿ ಓದ್ತಿರ್ತಾರೆ, ಹೆಣ್ಣು ಮಕ್ಕಳು ಓದ್ತಿರ್ತಾರೆ, ಅವ್ರು ಬಂತಾರೆ ರೂಮ್ಗಳಿಗೆ ಬಂದ ತಕ್ಷಣ ನೆಟ್ಟಿಗೆ ಹಸುವಾಗ್ತಾ ಇರುತ್ತೆ, ಅಡುಗೆ ಮನೆಗೆ ನುಗ್ಗುತ್ತಾರೆ. ಶನಿ ಶುರು ಏನು ಮಾಡ್ತಾನೆ ಗೊತ್ತಾ, ಒಂದೊಂದು ವಿಧವಾದ ರೋಗಗಳು. ಆ ಯಾವ ರೋಗಗಳು ಹೇಗೆ ಕೊಡ್ತಾನೆ, ಯಾವ ರೀತಿ ಬರ್ತಾನೆ ನಿಮಗೆ ಗೊತ್ತೇ ಇಲ್ಲ. ಹೇಳ್ತೀನಿ ಕೇಳಿ, ಕಾಯ್ತಾರಿ ಬಂದೆ.